ನಿಲುವಳಿ ಸೂಚನೆ ಅಂತ ಕೊಟ್ಟಿದ್ದೀವಿ. ಹೌದು, ಈಗಾಗಲೇ ನಮ್ಗೆ ಬಹುಶಃ ನಿಮ್ಮ ರಾಜ್ಯಪಾಲ ಭಾಷಣದಲ್ಲಿ ತಮ್ಗೆ ಏನನ್ನು ಕೂಡ ಮಾತಾಡೋದ್ರಲ್ಲಿ ಅವಕಾಶ ಕೂಡ ಇವತ್ತು ಅವಕಾಶಗಳಿದೆ. ಅದು ಮಹತ್ವದ ವಿಚಾರದ್ದು ಕೂಡ ನಾನು ಬಹುಶಃ ಅದರಲ್ಲಿ ತಕ್ಕೊಂಡೆ ಉತ್ತಮ ಅಂತ ನನ್ನೊಂದು ಅಭಿಪ್ರಾಯ ಅಂತ ಹೇಳಲಿಕ್ಕೆ ನಾನು ಇವತ್ತು ತಿಳಿಸುವಂತದ್ದು. ನಿಮ್ ಸಲಹೆನ ನಾವು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಗವರ್ನರ್ ಸ್ಪೀಚ್ ಅಂದ್ರೆ ಕೊನೆಯಲ್ಲಿ ಅಂದ್ರೆ ಅದರ ರಿಪ್ಲೈ ಬರುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನ್ ಬೇಕಾಗಿದೆ ಅದು ಉತ್ತರ ಕೊಟ್ಟು ಹೊರಟೋಗ್ತಾರೆ ಅವರು. ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು 30 ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು, ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕಾಗಿದೆ. ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ, ಎಲ್ಲ 100 ಸಬ್ಜೆಕ್ಟ್ ಮಾತಾಡಿರ್ತಾರೆ, 100 ವಿಚಾರಗಳ ಬಗ್ಗೆ ಉತ್ತರ ಬರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ, ಮೊನ್ನೆ ನುಗ್ಗಿದ್ದಾರೆ KPSಗೆ, ಗಲಾಟೆಗಳು ನಡೀತಾ ಇದ್ದಾರೆ, ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ, ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು, ತಾವು ಪತ್ರ ಬರೆದಿದ್ದೀರಾ ಅಕ್ರಮದ ಬಗ್ಗೆ. ಅದರಿಂದ ಇದನ್ನ ಮಾಡೋ ನಾನೇನ್ ಸರ್ಕಾರದ ಅಲ್ಲಲ್ಲ, ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂತ ಅವ್ಯವಹಾರಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು. ಆ ಪದಗಳನ್ನ ಟ್ರಾನ್ಸ್ಲೇಟೆಡ್ ನಾನು ಹೇಳ್ಬಿಟ್ರೆ ನಿಮ್ಗೆ ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ, ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಬೇಕಲ್ಲ, ಕನ್ನಡ ಆದ್ರೂ ಉಳಿಬೇಕಲ್ಲ. ನಾವು ಭಾಷೆ, ನೆಲ, ಜಲ ಪ್ರಮುಖ ಅಂತ ಹೇಳ್ತೀವಿ. ಅಧ್ಯಕ್ಷ ಒಂದೇ ನಿಮಿಷ, ನಾವು ಭಾಷೆ ಬಗ್ಗೆ, ನೆಲದ ಬಗ್ಗೆ ಅಲ್ಲ, ನಿಮಗೂ ಗೊತ್ತಿಲ್ಲ. ನಮ್ಮಲ್ಲಿ ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸಂಪ್ರದಾಯ ಮಾಡುದಿಲ್ಲ, ಸದನ ತೋರಿಸ್ತಾರೆ, ನಿಮ್ಮ ತೋರಿಸ್ತಾರೆ, ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ. ನಿಜವಾಗಿ ಸರ್ ನೋಡ್ರಿ, ಅಲ್ಲಿ ಬರ್ತದೆ ನೋಡ್ರಿ, ವಿರೋಧ ಪಕ್ಷ ನಾಯಕರು ಎಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಮಾತಾಡುವಾಗ ಅದ್ರೊಳಗೆ ಬುಡದಿಲ್ಲ ಬರ್ತದೆ. ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು, ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋಸದಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ನೋಡ್ತೇವೆ ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಏನ್ ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿನ್ನೆನೂ ನಾವು BSc ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ, ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಉತ್ತಮವಾದ ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡ್ಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಫೋಕಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ಹೇಳಿ ಆಯ್ತು, ಹೇಳ್ತೇನೆ, ಮಾತಾಡ್ಲಿಕ್ಕೆ ಟೈಮ್ ಆಯ್ತು, ಹೇಳ್ತಾನೆ, ಹೇಳಿ ಕಲಿಸಿದಾರಲ್ಲ, ಹೇಳಿ ಕಲಿಸಿದಾರ, ಸರಿ ಮಾಡ್ತೇನೆ, ಮಾತಾಡಿ. ನೀವು ಅವರ ಕೋಪನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ, ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡ್ತಾರೆ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ನಾವು ಸರಿಪಡಿಸ್ತೀವಿ. ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಟಿವಿ, ಕನ್ನಡ ನೆಲ ಜಲ ಪ್ರಶ್ನೆ, ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂತದ್ದು ಇವತ್ತು ಪ್ರಮುಖವಾಗಿರುವಂತದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡ್ಲಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ, ಈಗ ಬರಗಾಲ, ಒಂದೊಂದು ಪೈಸಕ್ಕೂ
ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.